ಎಲ್ಲ ಬಿಸ್ನೆಸ್ ಆಮೇಲೆ ಅದೇ ಸರ್ ಎಲ್ಲ ಸಮಸ್ಯೆ 12 ಗಂಟೆಗೆ ನೋಡ್ರೆ ಆಗುತ್ತೆ. ಒಂದು 15 ಡೇಸ್ ಅವಕಾಶ ಮಾಡ್ಬೇಕು ಸರ್. ಯಾಕಂದ್ರೆ ನಮ್ಮ ಪ್ರೇಯರ್ ಎಲ್ಲ ಮುಗಿಯೋದು 10 ಗಂಟೆಗೆ, ಆಮೇಲೆ ನಿಮ್ಗೆ ಬಿಸ್ನೆಸ್ ಇದು ಗಾರ್ಮೆಂಟ್ಸ್ ಆಗಲಿ ಫುಟ್ವೇರ್ ಆಗಲಿ. ಈಗ ನೀವು ಬೆಳಿಗ್ಗೆ 8 ಗಂಟೆಗೆ ತಗೊಳ್ಳಿ. ಇಲ್ಲ ಯಾರು ಜನ ಬರಲ್ಲ ಸರ್, ಅವ್ರವ್ರ ಕೆಲಸ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, ಇಲ್ಲ ಉರ್ದು ಹೇಳ, ಇಂಗ್ಲಿಷ್ ಹೇಳ, ಕನ್ನಡದಲ್ಲಿ ಹೇಳ. ಬೇಗ ಮಲಗಿ ಬೇಗ ಹೇಳಿ, ಬೇಗ ಮಲಗಿ ಬೇಗ ಹೇಳಿ. ಈಗ ನಾನು ಮಲಗೋದು ಎಷ್ಟೊತ್ತಿಗೆ ಹೇಳಿ? ನಿಮ್ಮ ಉದಯಗಿರಿ ನಮ್ಮ ಜೊತೆಗೆ ಬಂದು ಸೇರ್ಕೊಂಡಾಗಿಂದ ನಾನು ಮಲಗೋದು ರಾತ್ರಿ 12 ಕಾಲು ಇಬ್ರು. ಹೇಳೋದು ಎಷ್ಟೊತ್ತಿಗೆ ಹೇಳಿ? 5:15 ಹೇಳ್ತೀನಿ. ನಾನು ಏನು ಅಂತಂದ್ರೆ, ಒಂದು ಒಳ್ಳೆ ತನದಲ್ಲಿ ಇಲ್ಲಿ ಯಾರೋ ಒತ್ತಡನೂ ಇಲ್ಲ, ಯಾರ ಏನೇನೋ ಅನ್ಕೋಬಹುದು. ನಾನು ಈ ಮಾಡಿದೆ, ಆ ಮಾಡಿದೆ, ಈ ಮಾಡಿದೆ, ಯಾರು ಇಲ್ಲ. ನನಗೆ ನಿಮ್ಮ ಒಂದು ಭಾವನೆ ಅರ್ಥ ಆಯ್ತು. ರಂಜಾನ್ ಪ್ರಯುಕ್ತ ನಾವು 10 ಗಂಟೆಗೆ ಹಿಂದೆ ಏನು ಕ್ಲೋಸ್ ಮಾಡ್ಕೊಳ್ಳೋದು ಬೇಡ, 1 ಅವರ್ ರಿಲ್ಯಾಕ್ಸೇಷನ್ ಕೊಡಬೇಕು ಅಂತ ಹೇಳಿ ನಮ್ಮ ಕಮಿಷನರ್ ಮೇಡಮ್ಗೆ ಮತ್ತೆ ಸುಂದರರಾಜ್ ಸಾಹೇಬರು, ನಮ್ಮ DCP ಸಾಹೇಬ್ರ ಜೊತೆ ನಾವು ಹೋಗಿ ಇಬ್ರು ಪರ್ಸನಲ್ ಆಗಿ ರಿಕ್ವೆಸ್ಟ್ ಮಾಡ್ಕೊಂಡು, ಈ ರೀತಿ ಮೇಡಮ್ ಪಾಪ ಅವ್ರಿಗೆ ತೊಂದರೆ ಆಗ್ತಾ ಇದೆ, 1 ಅವರ್ ರಿಲ್ಯಾಕ್ಸೇಷನ್ ಕೊಡಬೇಕು ಅಂತ ಕೇಳ್ಕೊಂಡಿದೀವಿ. 1 ಅವರ್ ರಿಲ್ಯಾಕ್ಸೇಷನ್ ರೆಡಿ ಮಾಡಿದೀವಿ. ನಿನ್ನೆ ಪಾಪ ಎಷ್ಟೋ ಜನ ನನ್ನ ಹೇಳಕ್ಕೆ ಅನೌನ್ಸ್ ಮಾಡ್ಕೊಂಡು ಹೋಗ್ತಾ ಇದೀನಿ, ಎಲ್ಲ ಕ್ಲೋಸ್ ಮಾಡ್ಸಕ್ ಬಂದವ್ರೆ ಅಂತ ಮುಚ್ಕೋತವ್ರೆ. ಆಮೇಲೆ ನಾನೇ ಅಂದೆ, ತೆಗೀರಿ 1 ಅವರ್ ಬೇಕಾದ್ರೆ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಅಂತ ಹೇಳಿ ತೆಗೆದಿಸಿದ್ದೀನಿ. 1 ಅವರ್ ಎಕ್ಸ್ಟೆಂಡ್ ಮಾಡಿದೀನಿ. ಸದ್ಯಕ್ಕೆ ಈಗ ಮಾಡ್ತಾ ಇರಿ, ಆಯ್ತಾ? ಈಗ ನೀವ್ಯಾರ ಹೇಳಿದ್ರಾ? ಯಾರು ಕೇಳಿದ್ರಾ? ಇಲ್ಲ. ನಮ್ಮ ಮನ್ಸಲ್ಲೇ ಬಂತು, ನಮ್ಮ ದೊಡ್ಡವ್ರಿಗೂ ಬಂತು. ನಾವೆಲ್ಲ ಒಂದ್ ಕಡೆ ಕೂತ್ಕೊಂಡು ಕಷ್ಟ ಸುಖ ಅಂತ ಏನು ನಾನು ಹೇಳಿದೆ, ಫಸ್ಟ್ ಹೇಳಿದ್ದೀನಿ. ನೀವು ಖುಷಿಯಾಗಿದ್ರೆ ನಾನು ಖುಷಿ, ನೀವು ದುಃಖದಲ್ಲಿದ್ರೆ ನಾನು ದುಃಖದಲ್ಲಿ ಇರ್ತೀನಿ. ನೀವು ಚೆನ್ನಾಗಿದ್ರೆ ಏನೂ ಇಲ್ಲ. ನೋಡಿ, ಈಗ ಅದೇ ದೇವರತ್ರ ಪೊಲೀಸ್ ಸ್ಟೇಷನ್ ಹೋಗ್ತೀವ, ಹೋಗಲ್ಲ. ಅಲ್ಲೆಲ್ಲ ಏನು ಬರೀ ಮಾರ್ಕೆಟಿಂಗ್ ಪ್ಲೇಸ್. ಇಷ್ಟೊತ್ತು ನಾಲ್ಕು ಮಾಡ್ಕೋತಾರೆ, ರಾತ್ರಿ 9 ಗಂಟೆ 8 ಗಂಟೆಗೆ ಸೀದಾ ಎಲ್ಲ ಮನೆಗೆ ಹೋಗ್ಬಿಡ್ತಾರೆ. ತಿರ್ಗಾ ಬೆಳಿಗ್ಗೆ 9 ಗಂಟೆಗೆ ಶುರು ಮಾಡ್ತಾರೆ, ರಾತ್ರಿ 9 ಗಂಟೆ ಮುಗಿದ. ಅಲ್ಲಿ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಕಳ್ತನ ಎಲ್ಲ ಪರ್ಸ್ ಕತ್ಕೊಂಡ್ರು ಹತ್ಕತ್ರ ಬಿಟ್ರೆ ಇನ್ನೇನು ಇರ್ತಾ ಇಲ್ಲ. ಇದು ನಮ್ದು ರೆಸಿಡೆನ್ಷಿಯಲ್ ಏರಿಯಾ ಪ್ಲಸ್ ಮಾರ್ಕೆಟಿಂಗ್ ಏರಿಯಾ. ಪಾಪ ನೀವೆಲ್ಲ ಕಷ್ಟದಲ್ಲಿದ್ದೀರಿ, ಹೋಗಿ ದೇವರಾಜ ಪೊಲೀಸ್ ಸ್ಟೇಷನ್ ಆಗ್ಲಿ ಲಷ್ಕರಲ್ಲಾಗ್ಲಿ ಹೋಗಿ ಅಂಗಡಿ ಇಡೋ ಶಕ್ತಿ ನಿಮ್ಮಲ್ಲಿ ಇಲ್ಲ. ಯಾಕಂದ್ರೆ ಅಲ್ಲಿ ಗೊತ್ತಲ್ಲ ಬಾಡಿಗೆ ಎಷ್ಟಿದೆ ಅಂತ. ಅದಕ್ಕೆ ನಾವು ತಿಳ್ಕೊಂಡು ಸದ್ಯಕ್ಕೆ 1 ಅವರ್ ನಾವು ರಿಲ್ಯಾಕ್ಸೇಷನ್ ಕೊಟ್ಟಿದ್ದೀವಿ. ನೋಡೋಣ ಇನ್ನು ನಿಮ್ಗೆ ಎಷ್ಟು ದಿನ ಇದೆ? 15-16 ದಿನ ಇರಬೇಕು. ಸದ್ಯಕ್ಕೆ ಮಾಡ್ತಾ ಇರಿ, ಆಮೇಲೆ ಮುಂದೆ ನೋಡೋಣ. 11 ಗಂಟೆಗೆ ದಯವಿಟ್ಟು ಕ್ಲೋಸ್ ಮಾಡ್ಬೇಕು. ಯಾಕೆ ಅಂತ ಹೇಳ್ತಾ ಇದ್ ನೋಡಿದ, ಈಗ ಅವತ್ತಲ್ಲಿ ಆದ ಮರ್ಡರು, ಅವತ್ತಿಂದ ನಾವು ಮುಚ್ಚಕ್ ಶುರು ಮಾಡಿದ್ದು. ನಿಮ್ಮನ್ನೇ ಒಪಿನಿಯನ್ ತಗೊಂಡು ನಾವು ಅವರಲ್ಲಿ ಮಾತಾಡಿದೆ. ಕೊನೆಗೆ ಏನಂದ್ರೆ, ಯಾರು ಬರ್ತಾರೋ ಬರೋಲ್ಲ ಗೊತ್ತಿಲ್ಲ, ದೇವರಾಜ ಸಬ್ ಡಿವಿಷನ್ ಆಫೀಸರ್ಸ್ ಅಲ್ಲಿ ಸುಧಾಕರ್ ನಾವಿಬ್ರು ಅಂತೂ ಮಾಡೇ ಮಾಡ್ತೀವಿ ಅಂತಂದು ನಾವಿಲ್ಲಿ ಹೇಳ್ಬಿಟ್ಟು ನಮ್ಮ ಸ್ಟಾಫ್ನೇ ಆಗಲಿ ಯಾರನ್ನಾಗಲಿ ಬಿಟ್ಟಿಲ್ಲ. ನಾನೇ ಬರ್ತಾ ಇದ್ದೀನಿ, ನಮ್ಮ ಸ್ಟಾಫ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದಾಗಿರೋದ್ರಿಂದ ಅವತ್ತಿಂದ ಇಲ್ಲಿವರೆಗೆ ಒಂದು ಕಳ್ತನ ಆಗಿಲ್ಲ, ಒಂದು ಗಲಾಟೆ ಆಗಿಲ್ಲ, ಒಂದು ಮರ್ಡರ್ ಆಗಿಲ್ಲ, ಏನೂ ಆಗಿಲ್ಲ. ಆಗಿದೆಯಾ ಹೇಳಿ, ಯಾರು ಆಗಿದೆ ಅಂತಂದ್ರೆ ಇಷ್ಟೇ ನಮ್ಮ ಉದ್ದೇಶ. ಏನ್ ಹೇಳಿ ನೋಡ್ರಿ, ನಾವು ಏನಾರ ಕೊಡ್ಬೋದು. ಒಂದು ವ್ಯಕ್ತಿ ಸಾವಾದಾಗ ಆ ವ್ಯಕ್ತಿನ ನಾವು ವಾಪಸ್ ಕೊಡಕ್ ಆಗಲ್ಲ. ಆ ದೃಷ್ಟಿಲಿ ನಾನು ಮಾತಾಡ್ತಾ ಇದ್ದೀನಿ. ಸದ್ಯಕ್ಕೆ ನಾನು 1 ಅವರ್ ಕೊಟ್ಟಿದ್ದೀವಿ, ಇದನ್ನ ಉಪಯೋಗಿಸ್ಕೊಳ್ಳಿ. ಯೋಚನೆ ಮಾಡ್ತೀವಿ, ನಮಗೂ ದೇವರು ಒಳ್ಳೇದು ಅಂತ ಕೊಟ್ಟಿದ್ದಾನೆ, ಕೆಟ್ಟದು ಅಂತ ಕೊಟ್ಟಿದ್ದಾನೆ. ಇದನ್ನೇ ಯೋಚನೆ ಮಾಡಿ, ನೀವೇನು ಯೋಚನೆ ಮಾಡಬೇಡಿ. ನಾವ್ ಎಷ್ಟಾದ್ರೂ ಸಂಪಾದನೆ ಮಾಡ್ಬೋದು. ಕಳೆದ ವರ್ಷ ನಾವು 1 ಗಂಟೆ ಬಿಟ್ಟಿದ್ವಿ. ಎಷ್ಟಾದ್ರೂ ಕಳೆದ ವರ್ಷ ಹಿಂಗ